ಕಾಂಗ್ರೆಸ್ನಲ್ಲಿ ಟೆನ್ಷನ್ ಸೃಷ್ಟಿಸಿದೆ ದಾವಣಗೆರೆ ದಕ್ಷಿಣ. ಕಾಂಗ್ರೆಸ್ ಪಕ್ಷದಿಂದನೇ ಅಬ್ದುಲ್ ಜಬ್ಬಾರ್ನ ಅಮಾನತು ಮಾಡಲಾಗಿದೆ. ಜಬ್ಬಾರ್ ಅಮಾನತು ಆಗ್ತಾ ಇದ್ದ ಹಾಗೇನೆ ನಜೀರ್ ಜಮೀರ್ಗೂ ಕೂಡ ಅವರ ರೀತಿಯಲ್ಲೇ ಆಗತ್ತಾ ಅನ್ನುವ ಪ್ರಶ್ನೆ ಇದೆ. ಒಬ್ಬರಿಗೆ ಒಂದು ನ್ಯಾಯ, ಮತ್ತೊಬ್ಬರಿಗೆ ಒಂದು ನ್ಯಾಯನಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಇದೀಗ ಆರಂಭ ಆಗಿದೆ. ಎಸ್ಡಿಪಿಐ ಅಭ್ಯರ್ಥಿಗೆ ಹಣಕಾಸಿನ ನೆರವು ಕೊಟ್ಟ ಆರೋಪ, ಸಚಿವ ಜಮೀರ್ ಅಹಮದ್ ಮೇಲೂ ಕೂಡ ಶಿಸ್ತು ಕ್ರಮ ಫಿಕ್ಸ್. ಕೆಪಿಸಿಸಿ ಶಿಸ್ತು ಸಮಿತಿಯ ಮೇಲೆ ಜಮೀರ್ ವಿರೋಧಿ ಬಣ ಒತ್ತಡವನ್ನ ಹೇರ್ತಾ ಇದೆ. ಕೇವಲ ಜಬ್ಬಾರ್ ಮಾತ್ರ ಅಲ್ಲ, ಸಚಿವ ಜಮೀರ್ ಅಹಮದ್, ನಜೀರ್ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನುವಂತಹ ಭಾರೀ ಒತ್ತಾಯ ಕೇಳಿ ಬರ್ತಾ ಇದೆ. ಕಾರಣ ಪಕ್ಷ ವಿರೋಧಿ ಚಟುವಟಿಕೆ, ಅವರ ಮೇಲೆ ಇರುವಂತಹ ಆರೋಪ. ಆ ಒಂದು ಆರೋಪದಡಿ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಿದೆ. ಈಗಾಗಲೇ ಪಕ್ಷದಿಂದ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಲಾಗಿದೆ ಪಕ್ಷದಿಂದನೇ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಆದರೆ ಇದೀಗ ಅವರ ವಿರುದ್ಧ ಆಗಿರುವಂತಹ ಕ್ರಮ ಅಂತ ಹೇಳಿದ್ರೆ ಅದು ಪಕ್ಷದಿಂದನೇ ಅಮಾನತುಗೊಳಿಸಿರುವುದು. ಸೊ ಆ ಒಂದು ಅಮಾನತು ಕೇವಲ ಜಬ್ಬಾರ್ ಅವರಿಗೆ ಮಾತ್ರ ಸೀಮಿತ ಆಗತ್ತಾ, ಅಥವಾ ಉಳಿದ ರೀತಿಯಲ್ಲಿ ಯಾರ್ಯಾರ ಮೇಲೆ ಈ ರೀತಿಯ ಆರೋಪಗಳು ಬಂದಿದೆಯಲ್ಲ ಅವರ ವಿರುದ್ಧವೂ ಕ್ರಮ ಆಗತ್ತಾ? ಶಿಸ್ತು ಕ್ರಮದ ಚರ್ಚೆಯ ನಡುವೆ ಹಾಟ್ಸ್ಪಾಟ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ. ಜಬ್ಬಾರ್ ಅಮಾನತು ಬಳಿಕ ಸಿಎಂ ನಿವಾಸದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾನೇ ಇದೆ. ಸಲೀಂ ಅಹಮದ್ ಆಯ್ತು, ರಿಜ್ವಾನ್ ಅರ್ಷದ್ ಅವರ ಜೊತೆಗೆ ಸಿಎಂ ಮಾತುಕತೆಯನ್ನ ಮಾಡಿದ್ರು. ಆ ನಂತರ ದಾವಣಗೆರೆ ದಕ್ಷಿಣದಲ್ಲಿ ಆದ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಎಲ್ಲದರ ಚರ್ಚೆಯ ನಡುವೆ ಸಿಎಂ ನಿವಾಸಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಬಂದು ಭೇಟಿಯನ್ನ ಕೊಟ್ಟರು. ಸಿಎಂ ಸರ್ಕಾರಿ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ ಬಳಿಕ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ಮಾಧ್ಯಮಗಳಿಗೆ ಈ ವಿಚಾರದಲ್ಲಿ ಯಾವ ಉತ್ತರವನ್ನು ಕೊಡ್ತಾ ಇಲ್ಲ, ಮೌನವಾಗಿ ತೆರಳಿದ್ದಾರೆ ನಾಯಕರು. ಇದೀಗ ಸಿಎಂ ಸಿದ್ದರಾಮಯ್ಯ ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ ಚರ್ಚೆಯನ್ನ ಮಾಡ್ತಿದ್ದಾರೆ, ಅಂದ್ರೆ ಸಭೆಯನ್ನ ಮಾಡಿದ್ದಾರೆ, ಅವರ ಹತ್ರ ಮಾತನಾಡ್ತಾ ಇದ್ದಾರೆ. ಬಂಡಾಯವಾಗಿ ಸ್ಪರ್ಧಿಸಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಪೈಲ್ವಾನ್ ಬೆಂಬಲಿಸಿದ್ರು ಅಂತ ಹೇಳಿದ್ರೆ ನಾಮಪತ್ರ ಹಿಂಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಟೈಮ್ ಲೇಟ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಕೊನೆಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿ ಆ ನಂತರ ಅದನ್ನು ಹಿಂಪಡೆಯೋದಕ್ಕೆ ಸಾಧ್ಯ ಆಗದ ಕಾರಣಕ್ಕಾಗಿಯೇ ಮತ್ತೆ ಕಾಂಗ್ರೆಸ್ ಒಂದು ಕೆಪಿಸಿಸಿಯ ಅಲ್ಲೇ ಸಭೆಯನ್ನ ಮಾಡುತ್ತೆ, ಅಥವಾ ಆ ಒಂದು ಸಂದರ್ಭದಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಅವರು ಕೂಡ ನಾನು ಕಾಂಗ್ರೆಸ್ನ ಜೊತೆಗೇನೆ ಇದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಅಂಥದ್ದೆಲ್ಲ ಬೆಳವಣಿಗೆಗಳು ಆಗಿತ್ತು. ಇದೀಗ ಸಾದಿಕ್ ಪೈಲ್ವಾನ್ ಅವರ ಜೊತೆಗೇನೆ ಇದೀಗ ಸಿದ್ದರಾಮಯ್ಯ ಮಾತನಾಡ್ತಿದ್ದಾರೆ. ಒಂದ್ ಕಡೆ ಈಗ ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಆಗಿರೋದ್ರ ಬಗ್ಗೆ ಅಬ್ದುಲ್ ಜಬ್ಬಾರ್ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಇನ್ನೂ ಕೂಡ ಅಮಾನತು ಮಾಡಿರುವಂತಹ ಲೆಟರ್ ಸಿಕ್ಕಿಲ್ಲ ಅಂತ ಹೇಳಿ ಅಬ್ದುಲ್ ಜಬ್ಬಾರ್ ಅವರೇ ಹೇಳಿದ್ದಾರೆ. ಈಗ ಅಮಾನತು ಮಾಡಿದಾರಲ್ಲ, ಅದಕ್ಕೆ ಏನು ಕಾರಣ ಅನ್ನೋದನ್ನ ಮೊದಲು ಕೊಡ್ಲಿ, ಕಾರಣ ಕೊಡ್ಲೇಬೇಕಲ್ಲ, ಅವರು ಅಮಾನತು ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನಾನು ನೋಡ್ತೇನೆ ಅನ್ನೋದನ್ನ ಹೇಳಿದ್ದಾರೆ. ನಾನು ನನಗೆ ಮಾತ್ರ ಟಿಕೆಟ್ ಬೇಕು ಅಂತ ಕೇಳಿರಲಿಲ್ಲ, ನನಗೆ ಅಲ್ಲದಿದ್ರೆ ಅಥವಾ ಅಲ್ಪಸಂಖ್ಯಾತರಿಗೆ ಅಲ್ಲದಿದ್ರೆ ಕುರುಬರಿಗಾದ್ರೂ ಕೊಡಿ, ಆದ್ರೆ ಒಂದೇ ಕುಟುಂಬಕ್ಕೆ ಬೇಡ ಅಂತ ನಾನು ಹೇಳಿದ್ದೆ ಅಂತ ಹೇಳಿದ್ದಾರೆ. ಜೊತೆಗೆ ಈಗಿನ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಾ ಕೆಲವರು ಅರ್ಜೆಂಟ್ ಆಗಿ ಮಂತ್ರಿ ಆಗಬೇಕು, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಬಗ್ಗೆ ಪರೋಕ್ಷ ವಾಗ್ದಾಳಿಯನ್ನ ಮಾಡಿದ್ದಾರೆ. ನನಗೇನು ಅದು ಬಂದಿಲ್ಲ, ಬಂದ ಮೇಲೆ ಯಾಕೆ ಏನು ಅನ್ನೋದು ನನಗೆ ತಿಳ್ಕೊಂಡು ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಅದು ನೀವು ಹೇಳಿದ ಕೂಡಲೇ ನಾನು ಅದಕ್ಕೆ ಉತ್ತರ ಕೊಡೋಕೆ ಬರೋಂಗಿಲ್ಲ. ಹೌದಪ್ಪ ಹಿಂಗೆ ಆಗಿದೆ, ಆಗಿರ್ಬೋದು, ಏನೋ ಹಿಂಗೆ ತಪ್ಪಾಗಿರ್ಬೋದು ಅಂತ ಹೇಳಿದರೆ ನನಗೇನೋ ಸಮಜಾಯಿಸಿ ಸಿಕ್ಕರೆ ನಾನು ಅವಾಗ ಮಾತಾಡ್ತೀನಿ. ಕೊಡ್ರಿ ಅಂತ ನಾನು ಹೇಳಿಲ್ಲಲ್ಲ. ಒಂದು ಎರಡನೇದು ಇವರು ರಿಜ್ವಾನ್ ಅರ್ಷದ್ ಅವರೆಲ್ಲ ಕುಂತ್ಕೊಂಡು ಮಾತಾಡಿದ್ರಲ್ಲ ಆ ದಿವಸ, ಜಬ್ಬಾರ್ ಅವ್ರ ಹೆಸರು ಒಂದೇ ಹಿಡ್ಕೊಂಡಿದ್ದಕ್ಕೆ ಅದು ಯಾರು ಹಿಡ್ಕೊಂಡೋಗಿ ಹೇಳಿದ್ರು ನಿಮಗೆ? ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರ್ಯಾರೋ ಮುಸ್ಲಿಮ್ಸ್ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ, ಲೆಟರ್ಗೆ ಇದೆ. ಅದು ನಾವೆಲ್ಲ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಅದೇನಪ್ಪ ಅಂದ್ರೆ ಯಾರಿಗಾರೊಬ್ರಿಗೆ ಕೊಡಿ, ಆಕಸ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ್ದಾರ ಅಂಥ ಸಮಾಜಕ್ಕೆ ಕೊಡಿ, ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ಅಂಥ ಸಮಾಜಕ್ಕೆ ಕೊಡಿ ಅಂತ ಹೇಳಿದ್ದೀವಿ, ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತ ಹೇಳಿದ್ದೀವಿ. ಎಲ್ಲಿವರೆಗೆ ಅಂತ ಹೇಳಿದರೆ ಶಿವಸೇನೆ ಇವ್ರು ಲಾಸ್ಟ್ ನಮ್ಮ ಫೈನಲ್ ಮೀಟಿಂಗು ಮುಖ್ಯಮಂತ್ರಿಗಳ ಜೊತೆಗಾದಾಗ ಲಾಸ್ಟಿಗೆ ಅವರು ಅಂದರು ಹಿಂಗೆ ಕಷ್ಟಪ್ಪ ಅವೆಲ್ಲ ಎಲೆಕ್ಷನ್ ಹಂಗೆ ಅಂತ ಅಂದರು. ಆಯ್ತು ಸರ್, ಒಂದು ಕೆಲಸ ಮಾಡಿ ಕುರುಬರಿಗೆ ಕೊಟ್ಬಿಡಿ ಸರ್ ಅಂತ ಹೇಳಿದ್ವಿ ನಾವು.
ಕೊಟ್ಬೇಡಿ, ಗೆಲ್ಲಿಸ್ಕೊಂಬಂದಿಲ್ಲ ಅಂದರೆ ಆಮೇಲೆ ಹೇಳಿ ಅಂತ ಹೇಳಿದೆ. ಅದು ಯಾಕೆ ರೀಸನು ಅಷ್ಟೇ, ಒಂದೇನು ಮನೆಗೆ ಯಾಕಪ್ಪ ಅಷ್ಟು ಸ್ಥಾನಮಾನಗಳು ಹೋಗ್ಬೇಕು, ಬೇರೆ ಯಾರಿಗೂ ಆಗಬಾರ್ದೇನು, ಅದು ಒಂದೇ ನಮ್ಮ ರೀಸನ್ನು. ಅರ್ಜೆಂಟ್ ಲೆಟ್ರ್ ಮುಂದೆ ಆಗಬೇಕು, ನಾವು ಮುಂದೆ ಬರೀಬೇಕು, ಇವರಿಗೆಲ್ಲ ತುಳಿಬೇಕಂತ ಸ್ವಲ್ಪ ಜನ ಹೊಂಟಿದ್ದಾರೆ, ಅದು ಮಾಡೋಕತ್ತಿದ್ದಾರೆ. ನೋಡೋಣ ಎಷ್ಟು ಮಾಡ್ತಾರೋ ಮಾಡಲಿ, ನಮ್ಮ ಕಡೆಯಿಂದ ಏನಾಗ್ತದೆ ಅದನ್ನು ನಾವು ಅದಕ್ಕೆ ಮಾಡ್ತೀವಿ. ತೋರಿಸಿ ಆಮೇಲೆ ಮಾತಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರ ಬಗ್ಗೆನೂ ಬೇಕಾದಷ್ಟು ಅದಾವೆ, ಹೇಳ್ತೀನಿ ಆಮೇಲೆ, ಈಗೇನು ಹೇಳಂಗಿಲ್ಲ. ಏನಿದೆ ಆಗಿದ್ರೆ ಸರ್ ಅವ್ರ ವಿರುದ್ಧ? ಇದು ಜಬ್ಬಾರ್ ಅವರ ಮಾತಾದ್ರೆ. ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಸಚಿವ ಜಮೀರ್ ಅಹಮದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಸೀರ್ ಅಹಮದ್ ವಜಾ ವಿಚಾರವಾಗಿ ಬೇಸರ ಆಗಿದೆ. ನಾನೇನು ಕೇರಳಕ್ಕೆ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿರ್ಲಿಲ್ಲ, ನಾನು ಹೋಗಿದ್ದು ಪಾರ್ಟಿಯ ಕೆಲಸ ಮಾಡೋದಕ್ಕೆ. ನಾನು ಕೇರಳಕ್ಕೆ ಹೋಗಿದ್ದು ಮೋಜು ಮಸ್ತಿ ಮಾಡೋದಕ್ಕೆ ಅಥವಾ ಕಳ್ಳಾಟ ಆಡೋದಕ್ಕೆ ಹೋಗಿರ್ಲಿಲ್ಲ ಅನ್ನುವ ವಿಚಾರವನ್ನ ಇದೀಗ ಸಚಿವ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಸ್ವಿಚ್ ಆಫ್ ಮಾಡಿಕೊಂಡು ಹಾಲಿಡೇಸ್ಗೆ ಏನಾದರೂ ಹೋಗಿದ್ದಿದ್ರೆ ತಪ್ಪು. ನಾವು ಹಗಲು ರಾತ್ರಿ ಅಂತ ಹೇಳದೆ, ಬಿಸಿಲು ಮಳೆ ಅಂತ ಹೇಳದೆ ಕೆಲಸ ಮಾಡಿದ್ದೇನೆ. ದಿನಕ್ಕೆ 250 ಕಿಲೋಮೀಟರ್ ಪ್ರಯಾಣ ಮಾಡಿ ಕೇರಳದಲ್ಲಿ ಪ್ರಚಾರ ಮಾಡಿದ್ದೇನೆ. ನನ್ನ ಕೆಲಸನ ಅದು? ಹೈಕಮಾಂಡ್ ಕೆಲಸ ತಾನೇ ನಾನು ಮಾಡೋದಕ್ಕೆ ಹೋಗಿದ್ದು. ಕೇರಳದಲ್ಲಿ 7ನೇ ತಾರೀಕು ತನಕ ಇರೋದಕ್ಕೆ ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಅವರು ಫೋನ್ ಮಾಡಿ ಇಲ್ಲಿನ ಪ್ರಚಾರ ಮಾಡಬೇಕು ಅಂತ ಹೇಳಿದ್ರು. ಅದೇ ಕಾರಣಕ್ಕಾಗಿ ಬಾಗಲಕೋಟೆ ದಾವಣಗೆರೆಗೆ ಪ್ರಚಾರಕ್ಕಂತ ಬಂದೆ. ನಾನು ಬಾಗಲಕೋಟೆ ದಾವಣಗೆರೆಗೆ ಪ್ರಚಾರ ಮಾಡೋದ್ರಲ್ಲೂ ಕೂಡ ನಾನು ಯಾವುದೇ ರೀತಿಯ ಹಿಂದೆ ಮುಂದೆ ನೋಡಲಿಲ್ಲ ಅಂತ ಹೇಳಿ ಇದೀಗ ಸಚಿವ ಜಮೀರ್ ಅಹಮದ್ ಅವರು ಕೊಡ್ತಾ ಇರುವಂತಹ ಹೇಳಿಕೆ. ನನ್ಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು, ನನಗೆ ಸುದ್ದಿ ಬಂದಿಲ್ಲ. ಅದು ಈಗ ತರ ನೀವು ಹೇಳ್ತಾ ಇದ್ರೆ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಧಿಕೃತವಾಗಿ ಆದೇಶವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಸರ್. ಇದು ಈ ಬೆಳವಣಿಗೆ ಹೇಗೆ ನೀವು ಗಮನಿಸ್ತೀರಿ ಸರ್? ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ, ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ ಹೇಳ್ತೀನಿ ನಾನು. ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅದು ನನಗೆ ಆ ಲೆಟರ್ ನಲ್ಲಿ ಬಹಳ ಸ್ಪಷ್ಟವಾಗಿದ್ರೆ ಆಂಟಿ ಪಾರ್ಟಿ. ಈಗ ನನ್ಗೆ ಗೊತ್ತೇ ಇಲ್ಲ ವಿಚಾರ, ನಾನು ಹೆಂಗೆ ಹೇಳಿ ನಾನು? ಈಗ ತಿಳ್ಕೊಂಡೆ ತಾನೆ ತಮ್ಮ ಮಾತಾಡಬೇಕು. ಮಾಧ್ಯಮದಲ್ಲಿ ತೆಗ್ದಿದ್ದಾರೆ ಅವರು, ಅದಕ್ಕೆ ಅವ್ರ ಮನೆಗೆ ಹೋಗಿದೆ, ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದ್ ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ನಸೀರ್ ಇಲ್ಲ, ಒಂದ್ ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡಕ್ ಕೊಡ್ರಿ ಒಂದಾದ್ರು. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ ನಾನು. ಮುಖ್ಯಮಂತ್ರಿಗಳು ತಾವು ಭೇಟಿಯಾಗಿದ್ದೆ, ಈ ವಿಚಾರವನ್ನು ಏನಾದ್ರು ಮನವರಿಕೆ ಮಾಡಿದ್ರೆ? ಇಲ್ಲ, ನಾನು ತಮ್ಮ ವಿರುದ್ಧ ಒಂದಷ್ಟು ಅಲಿಗೇಷನ್ ಬಂದಿತ್ತು ಸರ್. ಯಾವುದು ಏನಂತ? ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ನನಗೆ AICC ಇಂದ ನನಗೆ ಸ್ಟಾರ್ ಕ್ಯಾಂಪೇನರ್ ಮಾಡಿಬಿಟ್ಟು ನನಗೆ ಕೇರಳದಲ್ಲಿ ಹಾಕಿದ್ರು. ಆ್ಯಕ್ಚುಲಿ 7ನೇ ತಾರೀಕು ಹಾಕಿದ್ರು. ಮನೆ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕಿಗೆ ಘೋಷಣೆ ಮಾಡಿದ್ರು, ಜಮೀರ್ ಅವರು 5ನೇ ತಾರೀಕು ಬರ್ತಾರಂತ. ನಾನೇ ಸ್ವತಃ ವೇಣುಗೋಪಾಲ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಮನೆ ಮುಖ್ಯಮಂತ್ರಿನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್, ನಾನು ಹೋಗಲೇಬೇಕಾಗ್ತದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಹೌದು ಅದೇ ಶಿಸ್ತ ಪಾಲಿಸ್ತಾ ಇರೋದು ನಾವು. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನಾನು ಎಲ್ಲೋ ಮೋಜು ಮಸ್ತಿ ಮಾಡಕ್ಕೆ ಕೇರಳಕ್ಕೆ ಹೋಗಲಿಲ್ಲ. ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ರು. ಅದು 8 ಡಿಸ್ಟಿಕ್ ಕೊಟ್ಟಿದ್ರು, 8 ಡಿಸ್ಟಿಕ್ ಕೊಟ್ಟಿದ್ರು. ನನಗೆ ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಇತ್ತು. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ನಿರ್ದೇಶನ ಧಿಕ್ಕರಿಸಿದವರ ವಿರುದ್ಧ ಶಿಸ್ತು ಕ್ರಮ ಆಗ್ತಾ ಇದೆ. ಅಲ್ಪಸಂಖ್ಯಾತರಲ್ಲೇ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಇದನ್ನ ನೋಡಿದ್ರೆ ಸಮುದಾಯದ ಒಗ್ಗಟ್ಟನ್ನ ಒಡೆಯುವ ಸಂಶಯ ಮೂಡಿದೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಚಿನ್ನಸ್ವಾಮಿ ಪ್ರಕರಣದಲ್ಲಿ ಗೋವಿಂದರಾಜು ಗೌರವಯುತವಾಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆಗೆ ಸೂಚನೆ ಕೊಟ್ಟರು. ನಜೀರ್ ಅಹಮದ್ ಸ್ವಾಭಿಮಾನದ ಪರಮಾವಧಿ ಮೆರೆದಿದ್ದಾರೆ. ಆದ ಕಾರಣ ನಜೀರ್ ಅಹಮದ್ ಅವರನ್ನ ವಜಾ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಅಲ್ಪಸಂಖ್ಯಾತ ನಾಯಕ ಸಮುದಾಯದ ಹಿರಿಯ ಮುಖಂಡರಾದಂಥ ತನ್ವೀರ್ ಸೇಠ್ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ನಸೀರ್ ಅಹಮದ್ ಅವ್ರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಿನ್ನೆ ಅವರನ್ನ ವಜಾ ಮಾಡಿದ್ದಾರೆ. ಈಗ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವ್ರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ನಿಮ್ಮ KPCC ಅಧ್ಯಕ್ಷರು ವಜಾ ಮಾಡಿದ್ದಾರೆ, ಉಚ್ಚಾಟನೆ ಮಾಡಿದ್ದಾರೆ. ಇದನ್ನ ಯಾವ ರೀತಿ ನೋಡ್ತೀರಾ?
ಅಂದರೆ ನಸೀರ್ ಅಹಮದ್ ರವರು ಮನೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯವ್ರನ್ನ ಸೂಚನೆ ಕೊಡಲಾಗಿತ್ತು ರಾಜೀನಾಮೆ ಕೊಡೋಕ್ಕೆ. ಯಾವ ಕಾರಣಕ್ಕೆ ಹೇಳಿತ್ತು ಏನು ಅದು ಸ್ಪಷ್ಟನೆ ಎಲ್ಲೂ ನಮ್ಮ ಮುಂದೆ ಇಲ್ಲ. ಇದೇ ರೀತಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ತುಳಿತಕ್ಕೆ 11 ಜನ ಸತ್ತಂತಹ ಸಂದರ್ಭದಲ್ಲಿ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದರಾಜ್ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಅವರು ಗೌರವಾನ್ವಿತವಾಗಿ ಬಂದು ರಾಜೀನಾಮೆ ಕೊಟ್ಟರು. ನಾನು ಈ ವಿಚಾರನ, ಈ ಪದದ ಬಳಕೆ ಎಲ್ಲ ಸಂದರ್ಶನದಲ್ಲೂ ನಾನು ಹೇಳಿದ್ದೇನೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಇರೋವರೆಗೂ ಇರುತ್ತೆ. ನಿಮಗೆ ಬೇಡ ಅಂತ ಹೇಳಿದಾಗ ಸ್ವಾಭಿಮಾನದ ಒಂದು ಪರಮಾವಧಿನ ಅವರು ಮೇರಿದು ನನಗೆ ಬೇಡ ಅಂತ ಹೇಳಿದ್ಮೇಲೆ ರಾಜೀನಾಮೆ ಕೊಡಬೇಕು ಅನ್ನೋದು ರಾಜೀನಾಮೆ ಕೊಡಬೇಕಾಗಿತ್ತು. ರಾಜೀನಾಮೆಗೆ ಸೂಚನೆ ಕೊಟ್ಟಾಗ ಅವರು ಬಂದು ಮಾಡಿಲ್ಲ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಕಾರ್ಯದರ್ಶಿಯನ್ನು ವಜಾ ಮಾಡಿರುವಂಥದ್ರಲ್ಲಿ ನಾನು ಈಗೂ ಸಾವಿದೆ ಹಾಗೂ ಸಾವಿದೆ. ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು, ಅವ್ರು ಕೊಟ್ಟಿಲ್ಲ, ಹಾಗಾಗಿ ಇವರೇ ತೆಗೆದು ಹಾಕಿದ್ದಾರೆ. ಅದು ಮುಗೀತು, ಅದಕ್ಕೆ ಆ ಅಧ್ಯಯನ ಬೇರೆ. ಅಬ್ದುಲ್ ಜಬ್ಬಾರ್ ಅವರ ಪ್ರಾಥಮಿಕ ಸದಸ್ಯವನ್ನು ವಜಾ ಮಾಡ್ಯಾರ ನನಗಿನ್ನೂ ಮಾಹಿತಿ ಇಲ್ಲ. ಆದರೆ ಎಲ್ಲವೂ ನಡೀತಾ ಇರುವಂಥದ್ದು ಸರಿ ಅಂತ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ. ಇದಕ್ಕೆ ಎಲ್ಲೋ ಒಂದು ಕಡೆಗೆ ಕಡಿವಾಣ ಹಾಕಬೇಕಾಗುತ್ತೆ. ನಾವು ಈ ರೀತಿಯ ಬೆಳವಣಿಗೆಗೆ ಹೆಚ್ಚಿನ ಪುಷ್ಟಿ ಕೊಡದೆ ಇತ್ಯರ್ಥ ಮಾಡಿಕೊಳ್ಳುವಂಥದ್ದಕ್ಕೆ ನಾವು ಕೂಡಬೇಕಾಗುತ್ತೆ. ನಾನು ವರಿಷ್ಠರಲ್ಲಿ ಒಂದೇ ಮನವಿ ಮಾಡಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆಗೆ ನಮ್ಮಲ್ಲಿ ಇರುವಂಥ ಮಾಹಿತಿ ಇರ್ಬೋದು ಅಥವಾ ಮಾಹಿತಿ ಕೊರತೆ ಇರ್ಬೋದು, ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದಕ್ಕೆ ಸಮುದಾಯದ ಕೆಲವು ನಾಯಕರನ್ನ ಕರೆದು ಏನು ನಮ್ಮ ಮುಂದೆ ಇರುವಂಥ ವಿದ್ಯಮಾನಗಳಿದೆ ಅದಕ್ಕೆ ನಿರ್ದಿಷ್ಟವಾಗಿ ನಾವು ಅದನ್ನು ತಡೆ ಮಾಡುವಂಥದ್ದು ಅಥವಾ ಅಲ್ಲಿಗೆ ನಿಲ್ಲಿಸುವಂಥ ಕೆಲಸ ಮಾಡಿದ್ರೆ ಇದು 2028ಕ್ಕೆ ಒಳ್ಳೆಯ ಒಂದು ಸಂದೇಶ ಹೋಗುತ್ತೆ. ಸೊ ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಾದಂಥ ತನ್ವೀರ್ ಸೇಠ್ ಅವರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.